ಇವರು ಮ್ಯಾಸ್ಟೆಕ್ಟಮಿ ಆಗಿದೆ ಒಂದು 5 ವರ್ಷದ ಹಿಂದೆ. ಜೊತೆಗೆ ಸ್ಪೈನಲ್ ಕಾರ್ಡ್ ಡಿಸ್ಪ್ರೊಟ್ರೂಷನ್ ಇದೆ, ಸರ್ವೈಕಲ್ ಡಿಸ್ಪ್ರೊಟ್ರೂಷನ್ಸ್ ಇದೆ. 6 ಆಪರೇಷನ್ ಆಗಿರೋದು ನನಗೆ. 6 ಆಪರೇಷನ್ಸ್ ಆಗಿದೆ. ಕೀಮೋ, ರೇಡಿಯೋ, ಹೀಗೆ 10 ಹಲವಾರು ಕ್ವಿಂಟಲ್ ಗಟ್ಟಲೆ ಔಷಧಿ ತಗೊಂಡಿದ್ದೀನಿ. ಕ್ವಿಂಟಲ್ ಗಟ್ಟಲೆ ನುಂಗಿದ್ದೀನಿ ಮಾತ್ರೆಗಳ. ನಾನು ಕ್ವಿಂಟಲ್ ಗಟ್ಟಲೆ ಮಾತ್ರೆ ನುಂಗಿದ್ದೀನಿ. ಆ ಕ್ವಿಂಟಲ್ ಗಟ್ಟಲೆನೂ ಡ್ರೈ ಫುಡ್ಡು ತಿನ್ನಿಸಿರೋದು ನನ್ನ ಮಗ ತಂದು ಹುಷಾರಾಗಲಿ, ನಮ್ಮಮ್ಮ ಹುಷಾರಾಗಲಿ ಅಂತಂದು. ಆಯ್ತಮ್ಮ, ಚೆನ್ನಾಗಿ ಆಗ್ತೀರಿ. ಅದೇ ಇವತ್ತು ಎಷ್ಟೋ ನಿಮಗೆ ಒಂದು 100ರಲ್ಲಿ ಎಷ್ಟು ಭಾಗ ಕಡಿಮೆ ಆಗಿರ್ಬೋದು? 100ಗೆ ಒಂದು 70 ಭಾಗ ಕಮ್ಮಿ ಆದಂಗೆ ಆಗಿದೆ. ಆಯ್ತು, ಅಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಓಡಾಡಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಹೆಚ್ಚಿನ ಆರೋಗ್ಯ ಬರಲಿ ನಿಮಗೆ. ಆಯ್ತು ಸರ್. ಧನ್ವಂತರಿನ ಆರಾಧನೆ ಮಾಡಿ, ಒಳ್ಳೇದಾಗುತ್ತೆ. ನಿಮ್ಮ ಕೈ ಗುಣದಿಂದ ಹುಷಾರಾಗ್ಬಿಟ್ರೆ ನನ್ನಂತ 1000 ಜನಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ಬೋದು. ಆಗ್ಲಿ, ನಮ್ಮ ಕರ್ತವ್ಯನೇ ಅದು. ಯಾರು ನೋವಲ್ಲಿದ್ದಾರೆ ಅವ್ರ ನೋವನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡ್ತೀನಿ. ಯಾರಿಗೆ ರೋಗ ಇದೆ ರೋಗದಿಂದ ನಿರ್ಮುಕ್ತಿ ಕೊಡೋ ಪ್ರಯತ್ನ ಮಾಡ್ತೀನಿ ಸರ್. ಆ ಧನ್ವಂತರಿ ಕೃಪೆಯಿಂದ ಎಲ್ಲದೂ ಆಗುತ್ತೆ. ಹೌದು ಸರ್. ದುಡ್ಡಿದ್ರೆ ಯಾರು ಬದುಕಕ್ಕಾಗಲ್ಲ, ಆರೋಗ್ಯ ಇರಬೇಕು. ಆರೋಗ್ಯ ಇದ್ರೇನೆ ಎಲ್ಲ. ಆರೋಗ್ಯನೇ ಭಾಗ್ಯ. ಸರಿ ಸರ್. ಮುಂಚೆಗೂ ಈಗ ಕಂಪೇರ್ ಮಾಡಿದ್ರೆ ಏನೋ ಬದಲಾವಣೆ ಅನ್ಸುತ್ತಾ? ಮಧ್ಯಾಹ್ನ ಬಂದದ್ದಕ್ಕೂ ಈಗೂ ನನಗೆ ಸ್ವಲ್ಪ ಆರಾಮ ಅನಿಸ್ತಾ ಇದೆ. ಆರಾಮ ಅನಿಸ್ತಾ ಇದೆ. ಅದೇ ಹಾಸ್ಪಿಟ್ಲಿಂದ ಬಂದ್ರೂ ನೋವು ಅಂತಲೇ ಬಂದೆ. ಅದೇ ಇವಾಗ ನೀವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತೈತೆ. ಪೂರ್ತಿ ಆರಾಮ ಆಗಕ್ಕೆ ಇನ್ನೂ ಟೈಮ್ ಬೇಕು. ಬಟ್ ಆ ಮನಸ್ಸಿಗೆ ಒಂದು ಬಂದಿದೆ ಅಲ್ಲ, ಔಷಧಿ ಕುಡಿದ ತಕ್ಷಣ ಎದ್ದು ಕುತ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ನನಗೀಗ ಆರಾಮ ಅನಿಸ್ತೈತೆ. ಅಲ್ಲಿ ಹಾಸ್ಪಿಟ್ಲ ತೋರಿಸ್ಕೊಂಬಂದ್ರೂ ಅದು ಸುಮಾರು ದಿವಸದಿಂದನೂ ತೋರಿಸಿದ್ವಿ, ಇಷ್ಟೇ ಆರಾಮಾಗಿದ್ದಿಲ್ಲ. ಇವತ್ತು ಸ್ವಲ್ಪ ನೀವು ಟ್ರೀಟ್ಮೆಂಟ್ ಕೊಟ್ಮೇಲೆ ಆರಾಮ ಅನ್ನಿಸ್ತೈತಿ. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗಲಿ. ಆಯ್ತು ಸರ್. ಆ ದೇವರು ನಿಮ್ಗೆ ಆರೋಗ್ಯ ಕೊಡಲಿ.